ನವರಾತ್ರಿಯ ಮೊದಲನೆಯ ದಿನ ಶ್ರೀ ಶೈಲಪುತ್ರಿ ಮಹಿಮೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆಯೇ ಅತ್ಯಂತ ಪ್ರಮುಖವಾದುದು. ಈ ನವದುರ್ಗೆಯರಲ್ಲಿ ಮೊದಲ ದಿನದ ಪೂಜೆಯ ಆ ನವದುರ್ಗೆಯ ರೂಪವೇ ಭಗವತಿ ಶೈಲಪುತ್ರಿ. ಶೈಲಪುತ್ರಿ ವೃಷಭಾರೂಢಳಾಗಿ ಎತ್ತಿನ ಮೇಲೆ ಕುಳಿತುಕೊಂಡು ತನ್ನ ಬಲಹಸ್ತದಲ್ಲಿ ತ್ರಿಶೂಲವನ್ನು, ಎಡಹಸ್ತದಲ್ಲಿ ಅರಳಿದ ಕಮಲವನ್ನು ಹಿಡಿದುಕೊಂಡು ಸ್ವರ್ಣ ಕಿರೀಟವನ್ನು ಧರಿಸಿ ಆ ಕಿರೀಟದಲ್ಲಿ ಚಂದ್ರಬಿಂಬವನ್ನು ಧರಿಸಿದ್ದಾಳೆ. ಶೈಲಪುತ್ರಿ ತನ್ನ ಹಿಂದಿನ ಆವಿರ್ಭಾವದಲ್ಲಿ ಸತಿಯಾಗಿ ಜನಿಸಿದ್ದಳು. ಆಕೆಯನ್ನು ದಾಕ್ಷಾಯಿಣಿ ಎಂದು ಕರೆಯುತ್ತಾರೆ. ದಾಕ್ಷಾಯಿಣಿ ಪ್ರಜಾಪತಿ ದಕ್ಷಯಜ್ಞನ ಮಗಳು. ದಕ್ಷಯಜ್ಞನು ಪ್ರಜಾಪತಿ ಬ್ರಹ್ಮನ ಮಗನೇ. ಪ್ರಜಾಪತಿ ಬ್ರಹ್ಮನ ಮಗ ದಕ್ಷ. ಆ ದಕ್ಷನ ಮಗಳೇ ದಾಕ್ಷಾಯಿಣಿ ಅಥವಾ ಸತಿ. ಸತಿಯು ಶಿವನ ಆರಾಧಕಳಾಗಿದ್ದಳು. ಶಿವನೇ ನಿಜವಾದ ಭಗವಂತ. ಆ ಶಿವನನ್ನ ಒಲಿಸಿಕೊಳ್ಳಬೇಕು ಎಂದು ತಪಸ್ಸನ್ನು ಮಾಡಿ ಶಿವನನ್ನೇ ಮದುವೆಯಾಗಬೇಕು ಎಂದುಕೊಂಡು ಶಿವನನ್ನೇ ಮದುವೆ ಕೂಡ ಆದಳು. ಆದರೆ ತಂದೆ ದಕ್ಷನಿಗೆ ಇದು ಇಷ್ಟವಾಗಲಿಲ್ಲ. ಯಾಕಂದರೆ ದಕ್ಷ ರಾಜನಾಗಿದ್ದ, ಪ್ರಜಾಪತಿ ಬ್ರಹ್ಮನ ಮಗ. ಶಿವ ಕೇವಲ ಜಿಂಕೆಯ ಚರ್ಮವನ್ನುಟ್ಟು, ಹುಲಿಯ ಚರ್ಮವನ್ನುಟ್ಟು, ಮೈತುಂಬ ಬೂದಿಯನ್ನು ಬಳಿದುಕೊಂಡು ಎಲ್ಲಾ ಭೂತಗಳು ಒಂದೇ ಎಂದು ಭಾವಿಸಿ ಸ್ಮಶಾನದಲ್ಲಿ ವಾಸಿಸುತ್ತಿದ್ದವನು. ಇಂಥವನ ಜೊತೆ ತನ್ನ ಮಗಳನ್ನು ಕೊಟ್ಟು ಹೇಗೆ ಮದುವೆ ಮಾಡುವುದು ಎಂಬ ಯೋಚನೆ ದಕ್ಷನಿಗೆ. ಆದರೂ ದಾಕ್ಷಾಯಿಣಿಯ ತಪಸ್ಸಿನ ಬಲವೇ ಗೆಲ್ಲುತ್ತೆ. ದಾಕ್ಷಾಯಿಣಿ ಶಿವನನ್ನ ಒಲಿಸುತ್ತಾಳೆ, ಮತ್ತೆ ಒಲಿಸುತ್ತಾಳೆ ಕೂಡ. ಒಮ್ಮೆ ದಕ್ಷ ಒಂದು ಯಾಗವನ್ನು ಮಾಡುತ್ತಾನೆ. ಆ ಸಂದರ್ಭದಲ್ಲಿ ಆ ಯಜ್ಞ ಆವರಣಕ್ಕೆ ಕೊನೆಯದಾಗಿ ಆಗಮಿಸುವುದೇ ದಕ್ಷ. ಆಗ ಎಲ್ಲರೂ ಎದ್ದು ನಿಂತು ಗೌರವಿಸುತ್ತಾರೆ. ಆದರೆ ಅವನ ತಂದೆಯಾದ ಬ್ರಹ್ಮ ಮಾತ್ರ ಎದ್ದು ನಿಲ್ಲುವುದಿಲ್ಲ. ಹಾಗೂ ಶಿವ ಧ್ಯಾನಮಗ್ನನಾಗಿದ್ದ ಕಾರಣ ಅದನ್ನು ಗಮನಿಸಿರಲಿಲ್ಲ. ಇದನ್ನ ಶಿವ ನನಗೆ ಮಾಡಿದ ಅವಮಾನ ಎಂದು ಭಾವಿಸಿದ ದಾಕ್ಷಾಯಿಣಿಯ ತಂದೆ ದಕ್ಷ ತುಂಬಾ ಹೀನಾಯ ದೃಷ್ಟಿಯಿಂದ ತನ್ನ ಅಳಿಯನನ್ನ ನೋಡ್ತಾ ಹೋಗ್ತಾನೆ. ತನಗೆ ಅವಮಾನ ಮಾಡಿದ ತನ್ನ ಅಳಿಯನಿಗೂ ಅವಮಾನ ಮಾಡಬೇಕು ಎಂದು ನಿರ್ಧರಿಸಿ ಒಂದು ಯಜ್ಞವನ್ನು ಮಾಡಿ ಎಲ್ಲರನ್ನೂ ಆಹ್ವಾನಿಸಿ ಎಲ್ಲಾ ದೇವಾನುದೇವತೆಗಳನ್ನು ಆಹ್ವಾನ ಮಾಡಿ ಶಿವನನ್ನ ಮತ್ತು ತನ್ನ ಮಗಳನ್ನ ಮಾತ್ರ ಆಹ್ವಾನ ಮಾಡೋದಿಲ್ಲ, ಕರೆಯೋದೇ ಇಲ್ಲ. ಮುಗ್ಧೆಯಾದಂಥ ಪವಿತ್ರ ಹೃದಯದ ದಾಕ್ಷಾಯಿಣಿ ಸತಿಗೆ ಇದು ಅರ್ಥವಾಗಲ್ಲ. ಶಿವನನ್ನ ನಾವು ಹೋಗೋಣ ಅಂತ ಪ್ರಾರ್ಥಿಸುತ್ತಾಳೆ. ಶಿವ ಕರೆಯದ ಜಾಗಕ್ಕೆ ಹೋಗಬಾರದು ಎಂದು ಬಹು ವಿಧವಾಗಿ ತಿಳಿಯಪಡಿಸುತ್ತಾನೆ. ಆದರೂ ಮತ್ತೆ ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾ ಹೋಗ್ತಾಳೆ ದಾಕ್ಷಾಯಿಣಿ. ಈ ಸತಿಯ ಪ್ರಾರ್ಥನೆಯನ್ನ ನೋಡಿದಂತ ಶಿವ ಹೋಗುವುದಕ್ಕೆ ಅನುಮತಿಯನ್ನ ನೀಡುತ್ತಾನೆ. ಜೊತೆಯಲ್ಲಿ ನಂದಿ ಮತ್ತು ಭೃಂಗಿಯರನ್ನ ಕಳುಹಿಸಿಕೊಡ್ತಾನೆ. ತಂದೆಯ ಮನೆಗೆ ಯಜ್ಞಕ್ಕೆ ಬಂದಂತ ಆ ದಾಕ್ಷಾಯಿಣಿಯನ್ನ ಯಾರೂ ಮಾತು ಸಹ ಆಡಿಸುವುದಿಲ್ಲ. ಸತಿ ತುಂಬಾ ನೊಂದುಕೊಳ್ತಾಳೆ. ಪ್ರೀತಿಯ ಮಡಿಲಲ್ಲಿ ಬೆಳೆದಂತ ಮಗಳನ್ನ ತಿರುಗಿಯೂ ನೋಡೋದಿಲ್ಲ. ಮತ್ತೆ ಯಜ್ಞ ಪ್ರಾರಂಭವಾದಾಗ ಎಲ್ಲಾ ದೇವಾನುದೇವತೆಗಳಿಗೂ ಆವಿಸ್ಸನ್ನ ಕೊಡ್ತಾ ಇದ್ದಾರೆ. ಆದರೆ ಶಿವನ ಹೆಸರನ್ನ ಪ್ರಸ್ತಾಪಿಸೋದೇ ಇಲ್ಲ. ತನ್ನ ಪತಿ ಶಿವನಿಗೆ ಈ ರೀತಿಯಾದಂಥ ಅವಮಾನವನ್ನ ನೋಡ್ತಾ ಇದ್ದಂಥ ದಾಕ್ಷಾಯಿಣಿಗೆ ತುಂಬಾ ದುಃಖ ಆಗುತ್ತೆ. ಕಟ್ಟ ಕಡೆಗೆ ತನ್ನ ಪತಿಗೆ ಆಗುವ ಅವಮಾನವನ್ನ ಸಹಿಸಿಕೊಳ್ಳಲಾಗದೆ ಅವಳು ತುಂಬಾ ನೊಂದು ಜ್ಞಾನ ಯಜ್ಞಕುಂಡಕ್ಕೆ ತನ್ನನ್ನು ತಾನೇ ಅರ್ಪಿಸಿಕೊಳ್ತಾಳೆ. ಹೀಗೆ ತನ್ನನ್ನು ತಾನೇ ಯಜ್ಞಕುಂಡಕ್ಕೆ ಅರ್ಪಿಸಿಕೊಂಡು ತನ್ನ ಪತಿಯ ಪ್ರೇಮವನ್ನ, ಗೌರವವನ್ನ ಉಳಿಸ್ತೀನಿ ಎಂದುಕೊಂಡು ಅಗ್ನಿಗೆ ಆಹುತಿಯಾಗ್ತಾಳೆ. ಇದನ್ನ ತಿಳಿದಂತ ಶಿವ ಅತ್ಯಂತ ಉಗ್ರನಾಗಿ ಬಂದು ವೀರಭದ್ರ ಮತ್ತು ಭದ್ರಕಾಳಿಗೆ ಆದೇಶ ನೀಡುತ್ತಾನೆ.
ದಕ್ಷನ ಸಂಹಾರ ಆಗಲಿ ಎಂದು. ತಾನು ಪ್ರೀತಿಸಿದ ಸತಿಯ ಆ ಕಳೇಬರವನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಇಡೀ ಬ್ರಹ್ಮಾಂಡವನ್ನೆಲ್ಲ ಸುತ್ತುತ್ತಿರುತ್ತಾನೆ ಪರಶಿವ. ಆಗ ಆ ದಾಕ್ಷಾಯಿಣಿ ಸತಿಯ ದೇಹದ ಅಂಗಾಂಗಗಳು ಅಲ್ಲಲ್ಲಿ ಬೀಳ್ತಾ ಹೋಗ್ತವೆ. ಸತಿಯ ದೇಹದ ಭಾಗಗಳು ಬಿದ್ದ ಜಾಗಗಳನ್ನೇ ನಾವು ಇಂದು ಶಕ್ತಿಪೀಠಗಳು ಅಂತ ಕರಿತೇವೆ. ಅಂತಹ 18 ಶಕ್ತಿಪೀಠಗಳನ್ನು ನಾವು ಗುರುತಿಸಿದ್ದೇವೆ. ಮುಂದೆ ಇದೇ ದಾಕ್ಷಾಯಿಣಿ ಪರ್ವತರಾಜ ಹಿಮವಂತನ ಮಗಳಾಗಿ ಬರುತ್ತಾಳೆ. ಅವಳೇ ಪಾರ್ವತಿ. ಹೀಗೆ ದುರ್ಗೆ ಸತಿಯಾಗಿ ನಂತರ ಮತ್ತೆ ನವದುರ್ಗೆಯರಾಗಿ ಹೊರಹೊಮ್ಮುತ್ತಾಳೆ. ಈ ನವದುರ್ಗೆಯ ಮೊದಲನೆಯ ಅವತಾರ ಆವಿರ್ಭಾವವೇ ಶೈಲಪುತ್ರಿ. ಈ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯನ್ನ ಸ್ಮರಣೆಯನ್ನ ಮಾಡ್ತಾ, ಈಕೆಯ ಮತ್ತೊಂದು ಹೆಸರೇ ಯಶಸ್ವಿನಿ. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳ ಯಶಸ್ಸಿಗೆ ಈ ಶೈಲಪುತ್ರಿಯ ಅನುಗ್ರಹ ಅತ್ಯಗತ್ಯವಾದದ್ದು. ಈ ನವದುರ್ಗೆಯರಲ್ಲಿ ಪ್ರಥಮರಾದಂತಹ ಶೈಲಪುತ್ರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಹೇಳುತ್ತಾ ನಮ್ಮ ನಮನವನ್ನ ಶೈಲಪುತ್ರಿಗೆ, ಅವಳ ಪಾದಾರವಿಂದಗಳಿಗೆ ಅರ್ಪಣೆ ಮಾಡುತ್ತಾ ಅವಳ ಆಶೀರ್ವಾದವನ್ನ, ಅವಳ ಕೃಪೆಯನ್ನ, ಅವಳ ಮಮತೆಯನ್ನ ಪಡೆಯುತ್ತಾ ಹೋಗೋಣ. ಹಾಗೆ ಮಾ ಶೈಲಪುತ್ರಿ ಯಶಸ್ವಿನಿ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದೇಶದ ಸಮಸ್ತ ರೈತ ಬಂಧುಗಳಿಗೆ, ನಮ್ಮನ್ನು ರಕ್ಷಿಸುವ ಯೋಧ ಬಂಧುಗಳಿಗೆ, ನಮ್ಮನ್ನು ಆಳುವ ಜನನಾಯಕರಿಗೆ ಮತ್ತು ಪ್ರಕೃತಿ ಮಾತೆಗೆ ಶುಭವಾಗಲೆಂದು ಜಗನ್ಮಾತೆ ಶೈಲಪುತ್ರಿರವರಲ್ಲಿ ತುಂಬು ಮನದಿಂದ ಪ್ರಾರ್ಥನೆ ಮಾಡೋಣ. ಶೈಲಪುತ್ರಿ ದೇವಿ ನಿನಗೆ ಶರಣು ಶರಣು. ಶೈಲಪುತ್ರಿ ದೇವಿ ನಿನಗೆ ಶರಣು ಶರಣು. ದುರ್ಗಾದೇವಿಯ ಅವತಾರ ನಮೋ ನಮೋ ಶೈಲಪುತ್ರಿ. ದುರ್ಗಾದೇವಿಯ ಅವತಾರ ನಮೋ ನಮೋ ಶೈಲಪುತ್ರಿ. ಮನಸ್ಸಿಗೆ ಶಾಂತಿ ನೆಮ್ಮದಿ ನೀಡಿ ಅಂಧಕಾರವನ್ನು ತೊಲಗಿಸು ನೀ. ಶೈಲಪುತ್ರಿ ದೇವಿ ನಿನಗೆ ಶರಣು ಶರಣು. ಶೈಲಪುತ್ರಿ ದೇವಿ ನಿನಗೆ ಶರಣು ಶರಣು. ಜೈ ಮಾ ಶೈಲಪುತ್ರಿ ಯಶಸ್ವಿನಿ ನಮೋ ನಮಃ. ಇಲ್ಲಿಗೆ ನವರಾತ್ರಿಯ ಮೊದಲನೆಯ ದಿನದ ಶ್ರೀ ಶೈಲಪುತ್ರಿ ಮಹಿಮೆಯ ಕಥನವು ಸಂಪನ್ನವಾಯಿತು. ಜೈ ದುರ್ಗಾ ಮಾತೆ.